ನಮಸ್ಕಾರ ಸ್ನೇಹಿತರೆ, ಬಿಎಲ್ಒಗಳು ಕೊಟ್ಟೋಗಿರುವಂತ ಎನ್ಯುಮರೇಷನ್ ಫಾರ್ಮ್ ನ ಯಾವ ರೀತಿ ನಾವು ತುಂಬಬೇಕೆಂಬುದಾಗಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡುತ್ತೇನೆ. ಬಹಳಷ್ಟು ಜನಗಳು ತಪ್ಪಾಗಿ ತುಂಬುತ್ತಾ ಇದ್ದಾರೆ. ಅವರಿಗೆ ತುಂಬಾ ಕನ್ಫ್ಯೂಷನ್ ಕೂಡ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ಕೆಲವೊಂದು ವಿಡಿಯೋಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇರೋದ್ರಿಂದ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಆದರೂ ಕೂಡ ಬನ್ನಿ, ನಾನು ನಿಮಗೆ ಸರಿಯಾದ ಕ್ರಮವನ್ನ ತಿಳಿಸಿಕೊಡುತ್ತೇನೆ. ಸೊ ಇಲ್ಲಿ ನಮಗೆ 3 ಕಾಲಮ್ ಕಾಣಿಸುತ್ತೆ. ನಾನು ಇದರಲ್ಲಿ ಸ್ವಲ್ಪ ಮೇಲೆ ಇರುವುದನ್ನ ನಾನು ಫೋಲ್ಡ್ ಮಾಡಿರುತ್ತೇನೆ, ಅದು ಗೊತ್ತಾಗಬಾರ್ದು ಯಾರ್ದು ಫಾರ್ಮ್ ಇದೆ ಎಂಬುದಾಗಿರೋದರಿಂದ. ಹಾಗಾಗಿ ಇಲ್ಲಿ ನಿಮಗೆ 3 ಕಾಲಮ್ಗಳು ಇರೋದ್ರಿಂದ ಆ 3 ಕಾಲಮ್ಗಳನ್ನ ಯಾವ ರೀತಿ ತುಂಬಬೇಕೆಂಬುದನ್ನಾಗಿ ಮಾತ್ರ ತಿಳಿದುಕೊಳ್ಳಿ. ಮೊದಲನೇದಾಗಿ ನೋಡ್ಬೇಕಾಗಿದೆ ಆದರೆ ಮೊದಲನೇ ಕಾಲಮ್, 2ನೇ ಕಾಲಮ್ ಮತ್ತು 3ನೇ ಕಾಲಮ್, ಈ ರೀತಿ ಇಲ್ಲಿ ನಾವು ವಿಂಗಡಣೆ ಮಾಡೋಣ. ಸೊ ಈ ಮೊದಲನೇ ಕಾಲಮ್ ನಲ್ಲಿ 2002ನೇ ಇಸವಿಯಲ್ಲಿ ಮತದಾರ ಪಟ್ಟಿಯಲ್ಲಿ ಯಾರ ಹೆಸರು ಇರುತ್ತದೋ ಅವರು ಮಾತ್ರ ಈ ಮೊದಲನೇ ಕಾಲಮ್ ಅನ್ನ ತುಂಬಬೇಕು. ಮತ್ತು 2002ನೇ ಇಸವಿಯಲ್ಲಿ ಯಾರದು ಮತದಾರ ಪಟ್ಟಿಯಲ್ಲಿ ಹೆಸರು ಇರುವುದಿಲ್ಲವೋ ಅವರು ಈ ಕಾಲಮ್ ಅನ್ನ ಭರ್ತಿ ಮಾಡಬೇಕು, 2ನೇ ಕಾಲಮ್ನ. ಸೊ ಮತ್ತು ಈ 3ನೇ ಕಾಲಮ್ ನಲ್ಲಿ ಯಥಾ ರೀತಿಯಲ್ಲಿ ಈಗಿನ ಯಾವ ರೀತಿಯ ವಿವರಣೆ ಇರುತ್ತದೋ ಅದನ್ನ ನಾವು ತುಂಬಬೇಕು. ಹಾಗಾಗಿ ಮೊದಲನೇದಾಗಿ ನಾವು ಮೊದಲನೇ ಕಾಲಮ್ ಅನ್ನ ನೋಡಿಕೊಂಡು ಬರೋಣ. ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿಷಯಗಳು ಎಂಬುದಾಗಿ ಬರೆದಿದೆ. ಸೊ ಈ ಕಾಲಮ್ ನಲ್ಲಿ ನಾನು ಮೊದಲೇ ಹೇಳಿರುವ ಪ್ರಕಾರ 2002ನೇ ಇಸವಿಯಲ್ಲಿ ಮತದಾರ ಪಟ್ಟಿಯಲ್ಲಿರುವಂತಹ ವ್ಯಕ್ತಿಗಳು ಇಲ್ಲಿ ಅವರ ಮಾಹಿತಿಯನ್ನು ತುಂಬಬೇಕು ಮತ್ತು ಯಥಾ ರೀತಿಯಲ್ಲಿ ತುಂಬಬೇಕು. ಮತದಾರರ ಪಟ್ಟಿಯಲ್ಲಿ 2002ನೇ ಇಸವಿಯಲ್ಲಿ ಯಾವ ರೀತಿ ಹೆಸರು ಇದೆ ಅದೇ ರೀತಿ ತುಂಬಬೇಕು. ಉದಾಹರಣೆಗಾಗಿ ಇಲ್ಲಿ ಅಶೋಕ್ ಅಂತ ನಿಮ್ದು 2002ನಲ್ಲಿ ಇದ್ದಿದೆ ಆದರೆ ಇಲ್ಲಿ ಅಶೋಕ್ ಅಂತ ಮಾತ್ರ ತುಂಬಬೇಕು. ಈಗ ನೀವೇನಾದರೂ ಬದಲಾವಣೆ ಮಾಡಿಕೊಂಡು ಅಶೋಕ್ ಕುಮಾರ್ ಅಂತ ನಿಮ್ಮ ವೋಟರ್ ಐಡಿಯಲ್ಲಿ ಹೆಸರಿದ್ದಿದೆ ಆದರೆ ನೀವು ಇಲ್ಲಿ ಅಶೋಕ್ ಅಂತ ಮಾತ್ರನೇ ತುಂಬಬೇಕು, ಅಶೋಕ್ ಕುಮಾರ್ ಅಂತಲ್ಲ. ಹೇಳುವುದ ಅರ್ಥ ಏನಂದ್ರೆ 2002ನೇ ಇಸವಿಯಲ್ಲಿ ಯಾವ ರೀತಿಯ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅದೇ ರೀತಿಯಲ್ಲಿ ನೀವು ಇಲ್ಲಿ ತುಂಬಬೇಕಾಗಿದೆ. ಬನ್ನಿ ನೋಡೋಣ. ಮೊದಲನೇದಾಗಿ ಮತದಾರರ ಹೆಸರು ಅದೇ ರೀತಿಯಿಂದ ತುಂಬಿ, ಮತದಾರ ಪಟ್ಟಿಯಲ್ಲಿ ಯಾವ ರೀತಿ ಇದೆ ಅದನ್ನ ತುಂಬಿ. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಸೊ ವೋಟರ್ ಐಡಿ ಮೇಲೆ ಆ ಒಂದು ಸಂಖ್ಯೆ ಇರುತ್ತೆ, ಅದನ್ನ ನೀವು ಇಲ್ಲಿ ಬರೆಯಬಹುದು. ಮತ್ತು ಸಂಬಂಧಿಯ ಹೆಸರು ಅಂದ್ರೆ ಮತದಾರರ ಹೆಸರು ಅಂತ ಬರೆದಿರ್ತೀರಲ್ಲ, ಅವರಿಗೆ ಇವರ ತಂದೆ ಆಗಿದ್ರೆ ತಂದೆಯ ಹೆಸರು ಇಲ್ಲ ತಾಯಿಯ ಹೆಸರು ನೀವು ಇಲ್ಲಿ ಬರೆಯಬೇಕು. ಮತ್ತು ಸಂಬಂಧ ಎಂಬುವ ಈ ರೋ ಅಲ್ಲಿ ನೀವು ಈಗ ಸಂಬಂಧಿಯ ಹೆಸರು, ಒಂದು ವೇಳೆ ನೀವು ಇವರ ತಂದೆಯ ಹೆಸರು ಬರೆದಿದ್ರೆ ಈ ಸಂಬಂಧದಲ್ಲಿ ತಂದೆ ಅಂತ ಇಲ್ಲಿ ಬರೆಯಬೇಕು. ಒಂದು ವೇಳೆ ಸಂಬಂಧಿಯ ಹೆಸರು ಇವರ ತಾಯಿ ಹೆಸರು ಬರೆದಿದ್ರೆ ಇಲ್ಲಿ ಸಂಬಂಧ ಅಂತ ಬರೆದಿರುವಲ್ಲಿ ಅವರ ತಾಯಿ ಅಂತ ನೀವು ಇಲ್ಲಿ ಬರೆಯಬೇಕು. ಮತ್ತೆ ಜಿಲ್ಲೆ, ಯಾವ ನೀವು ಜಿಲ್ಲೆಯವರಾಗಿದ್ದೀರಿ ಅದನ್ನು ಬರೆಯಬೇಕು. ರಾಜ್ಯ ಕರ್ನಾಟಕ ಬರೆಯಬೇಕು. ವಿಧಾನಸಭಾ ಕ್ಷೇತ್ರದ ಹೆಸರು 2002ನೇ ಇಸವಿಯಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ವೋಟ್ ಮಾಡಿರ್ತೀರೋ ವೋಟರ್ ಲಿಸ್ಟ್ ಅಲ್ಲಿ ಯಾವ ಹೆಸರು ಇರುತ್ತೋ ಅದನ್ನ ಮಾತ್ರ ಇಲ್ಲಿ ಬರೆಯಬೇಕು. ಅದೇ ರೀತಿಯಿಂದ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು ಮತ್ತು ಅದನ್ನು ಕೂಡ ಈ ಕೆಳಗಡೆ ಕಾಲಮ್ ನಲ್ಲಿ ನೀವು ತುಂಬಬೇಕು. ಭಾಗದ ಸಂಖ್ಯೆನ ನೀವು ಇಲ್ಲಿ ತುಂಬಬೇಕು. ಕ್ರಮ ಸಂಖ್ಯೆನ ನೀವು ಇಲ್ಲಿ ತುಂಬಬೇಕು. ಇಷ್ಟು ಪೂರ್ತಿ ನೀವು 2002ನೇ ಇಸವಿಯಲ್ಲಿ ಯಥಾ ರೀತಿಯಲ್ಲಿ ಅದನ್ನ ನೀವು ಇಲ್ಲಿ ತುಂಬಬೇಕು. ಒಂದು ವೇಳೆ ನಿಮ್ಮ ಹೆಸರು 2002ನೇ ಇಸವಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದ ಪಕ್ಷದಲ್ಲಿ ಈ 2ನೇ ಕಾಲಮ್ ಅನ್ನು ನೀವು ತುಂಬಬೇಕಾಗುತ್ತದೆ. ಸೊ ಇಲ್ಲಿ ಮೇಲೆ ನಮಗೆ ಏನು ಬರೆದು ಕೊಟ್ಟಿದ್ದಾರೆ ಅಂದ್ರೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿರುವ ಮತದಾರರ ಸಂಬಂಧಿಯ ವಿವರಗಳು. ಸೊ ಇಲ್ಲಿ ನಾವು ಏನಂದ್ರೆ ಇಲ್ಲಿ ನಾವು 2002ನೇ ಇಸವಿಯಲ್ಲಿ ನಮ್ಮದು ಹೆಸರು ಮತದಾರ ಪಟ್ಟಿಯಲ್ಲಿ ಇಲ್ಲ ಅಂದರೆ ನಮ್ಮ ಸಂಬಂಧಪಟ್ಟಂತವರ ಹೆಸರನ್ನು ನಾವು ಇಲ್ಲಿ ತುಂಬಬೇಕು. ನಮ್ಮ ಹೆಸರಲ್ಲ, ನಮ್ಮ ಸಂಬಂಧಿಕರ ಹೆಸರು. ಸಂಬಂಧಿಕರು ಯಾರ್ಯಾರಪ್ಪ ಅಂದ್ರೆ ತಂದೆ ಅಥವಾ ತಾಯಿ
ಅಥವಾ ಅಜ್ಜ ಅಥವಾ ಅಜ್ಜಿ ಇಷ್ಟು ಮಾತ್ರ ನಾವು ತುಂಬಬೇಕಾಗುತ್ತದೆ. ಬೇರೆ ಮಾಮ, ಅಂಕಲ್, ಆಂಟಿ ಈ ತರ ಯಾವ್ದು ಕೂಡ ನಾವು ತುಂಬೋ ಹಾಗಿಲ್ಲ. ಯಾರ್ಯಾರು ತುಂಬಬೇಕಾಗತ್ತಂದ್ರೆ ತಂದೆ, ತಾಯಿ, ಅಜ್ಜ, ಅಜ್ಜಿ ಅವರ ಹೆಸರನ್ನ ತುಂಬಬೇಕಾಗುತ್ತೆ. ಸೊ ಇಲ್ಲಿ ನೋಡೋಣ, ಒಂದ್ ವೇಳೆ ನಾವು ನಮ್ಮ ತಂದೆಯವರ ಹೆಸರು ನಾವು ತುಂಬ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಫಸ್ಟ್ ನಮ್ಮ ತಂದೆಯವರ ಹೆಸರು ಬರೀಬೇಕು. ಎರಡನೇದಾಗಿ ನಾವು ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ನಾವು ಇಲ್ಲಿ ಅದನ್ನ ತುಂಬಬೇಕು. ಮತ್ತೆ ಸಂಬಂಧಿಯ ಹೆಸರು ಅಂದ್ರೆ ಇಲ್ಲಿ ನಾವು ನಮ್ಮ ತಂದೆ ಹೆಸರು ಬರೆದಿದ್ದೀವಿ ಅಂದ್ರೆ ಇಲ್ಲಿ ನಾವು ನಮ್ಮ ತಂದೆಯವರ ತಂದೆ ಹೆಸರನ್ನ ಇಲ್ಲಿ ನಾವು ಬರೆಯಬೇಕು. ಸೊ ಸಂಬಂಧದಲ್ಲಿ ಅಂದರೆ ಇವರಿಗೆ ಏನಾಗ್ತಾರೆ ಎಂಬುದಾಗಿ ಬರೆಯಬೇಕು. ತಂದೆ ಅಂತಾನೆ ನಾವು ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನಮ್ಮ ತಂದೆ ಹೆಸರು ಬರೀಬೇಕು, ಇಲ್ಲಿ ನಮ್ಮ ಅಜ್ಜನ ಹೆಸರು ಬರೀಬೇಕು. ಸಂಬಂಧದಲ್ಲಿ ಇವರು ನಮ್ಮ ಅಜ್ಜ ಇವರಿಗೆ ತಂದೆ ಆಗುತ್ತಾರೆ, ಸಂಬಂಧದಲ್ಲಿ ತಂದೆ ಅಂತ ಬರೀಬೇಕು. ಜಿಲ್ಲೆ, ಯಾವ ಜಿಲ್ಲೆಯವರು ಇದ್ದೀರಾ ಜಿಲ್ಲೆ ಬರೆಯಬೇಕು. ರಾಜ್ಯ ಬರೆಯಬೇಕು. ವಿಧಾನಸಭಾ ಕ್ಷೇತ್ರದ ಹೆಸರು 2002ರಲ್ಲಿ ಯಾವ ಕ್ಷೇತ್ರವಿತ್ತು ಅದನ್ನೇ ನಾವು ಇಲ್ಲಿ ತುಂಬಬೇಕು. ಅದೇ ರೀತಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಈ ಕಾಲಂನಲ್ಲಿ ತುಂಬಬೇಕು. ಭಾಗದ ಸಂಖ್ಯೆ ಈ ಕಾಲಂನಲ್ಲಿ ತುಂಬಬೇಕು. ಕ್ರಮ ಸಂಖ್ಯೆ ಈ ಭಾಗದಲ್ಲಿ ತುಂಬಬೇಕು. ಈ ರೀತಿಯಾಗಿ ನಾವು ಸಂಬಂಧಿಕರ ಒಂದು ವಿವರಣೆಯನ್ನು ನಾವು ಇಲ್ಲಿ ಕೊಡಬೇಕು. ಇದು ಕೂಡ 2002ನೇ ಇಸ್ವಿಯಲ್ಲಿ ಯಾವ ರೀತಿ ಇರುತ್ತೆ ಯಥಾ ರೀತಿಯಲ್ಲಿ ಇದನ್ನ ನಾವು ತುಂಬಬೇಕು. ಮೂರನೇ ಕಾಲಂಗೆ ಬರುವುದಾದರೆ ಇಲ್ಲಿ ಈಗಿನ ಎಲ್ಲಾ ವಿವರಣೆಗಳನ್ನು ನಾವು ತುಂಬಬೇಕಾಗುತ್ತದೆ. ಏನಂದ್ರೆ ಅದು ಜನ್ಮ ದಿನಾಂಕ, ತಾರೀಕು, ತಿಂಗಳು, ವರ್ಷ ನಾವು ಈ ಕಾಲಂನಲ್ಲಿ ತುಂಬಬೇಕು. ನಾವು ಮೊದಲನೇದಾಗಿ ತಾರೀಕು ಹಾಕಬೇಕು, ಎರಡನೇದಾಗಿ ತಿಂಗಳು ಹಾಕಬೇಕು, ಮತ್ತು ನಾವು ಇಲ್ಲಿ ಮೂರನೇದಾಗಿ ವರ್ಷವನ್ನ ತುಂಬಬೇಕು. ಮತ್ತು ನಾವು ಎರಡನೇ ಕಾಲಂನಲ್ಲಿ ಏನಪ್ಪಾ ಅಂತಂದ್ರೆ ಆಧಾರ್ ಸಂಖ್ಯೆಯನ್ನ ತುಂಬಬೇಕು ಮತ್ತು ಮೊಬೈಲ್ ಸಂಖ್ಯೆಯನ್ನ ತುಂಬಬೇಕು. ನಂತರ ತಂದೆಯ ಪೋಷಕರ ಹೆಸರು, ತಂದೆ ಅಥವಾ ಪೋಷಕರ ಹೆಸರನ್ನು ನಾವು ಇಲ್ಲಿ ತುಂಬಬೇಕು. ಮತ್ತು ತಂದೆಯ ಪೋಷಕರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದರೆ ಇಲ್ಲಿ ನಾವು ತಂದೆ ಹೆಸರನ್ನ ತುಂಬುತ್ತೇವೆ. ಅದಾದ್ಮೇಲೆ ಅವರ ಗುರುತಿನ ಚೀಟಿ ಸಂಖ್ಯೆ ಇದ್ದಿದ್ದರೆ ಮಾತ್ರ ತುಂಬಬೇಕು, ಇಲ್ಲದಿದ್ದರೆ ನಡೆಯುತ್ತದೆ. ಮತ್ತೆ ತಾಯಿಯ ಹೆಸರು, ಇಲ್ಲಿ ನಾವು ತಾಯಿ ಹೆಸರನ್ನ ತುಂಬಬೇಕು. ಅವರ ಗುರುತಿನ ಚೀಟಿ ಸಂಖ್ಯೆ ಇದ್ದಿದ್ದರೆ ತುಂಬಬಹುದು, ಇಲ್ಲದಿದ್ದರೆ ನಡೆಯುತ್ತದೆ. ಮತ್ತು ಸಂಗಾತಿಯ ಹೆಸರನ್ನು ತುಂಬಬೇಕು. ಅಂದರೆ ಹೆಂಡತಿ ಆಗಿದ್ರೆ ಗಂಡನ ಹೆಸರು ತುಂಬಬೇಕು, ಗಂಡನಾಗಿದ್ರೆ ಹೆಂಡತಿ ಹೆಸರನ್ನ ತುಂಬಬೇಕು. ಅವರ ಒಂದು ಈ ಕೆಳಗಿನ ಕೊನೆ ಇದರಲ್ಲಿ ಅವರು ಅವರ ಗುರುತಿನ ಚೀಟಿಯ ಸಂಖ್ಯೆಯನ್ನು ಅವರು ಇಲ್ಲಿ ನಮೂದಿಸಬಹುದು. ಕೊನೆಗೆ ಅವರು ಇಲ್ಲಿ ತಮ್ಮ ಒಂದು ಸಹಿಯನ್ನ ಮಾಡಬೇಕಾಗುತ್ತದೆ. ಈ ಭಾಗದಲ್ಲಿ ಸಹಿಯನ್ನ ಮಾಡಬೇಕು. ಕೊನೆಗೆ ಈ ಒಂದು ಕೊನೆಯ ಇದರಲ್ಲಿ BLOಗಳು ಕೂಡ ಒಂದು ಸಹಿಯನ್ನ ಮಾಡಿ ಕಾಪಿ ಆಲ್ರೆಡಿ ನಮಗೆ ಕೊಟ್ಟಿರುತ್ತಾರೆ. ಒಂದು ಕಾಪಿ ಅವರು ತೆಗೆದುಕೊಳ್ಳುತ್ತಾರೆ, ಒಂದು ಕಾಪಿ ನಮಗೆ ಕೊಟ್ಟು ಹೋಗಿರ್ತಾರೆ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಾನು ಇನ್ನೊಂದು ವಿಡಿಯೋವನ್ನು ಸಂಪೂರ್ಣವಾಗಿ ತಿಳಿಸಲು ಬಯಸುತ್ತೇನೆ. ಧನ್ಯವಾದಗಳು.